ಇವತ್ತೇನು ಬಿಜೆಪಿ ಕಾರ್ಯಾಲಯದ ಮೇಲೆ ಕಾಂಗ್ರೆಸ್ ಗೂಂಡಾಗಳು ಹಲ್ಲೆಯನ್ನ ಮಾಡಿದ್ದಾರೆ. ಇದಕ್ಕೆ ಪೊಲೀಸ್ ಇಲಾಖೆ ಬೆಂಬಲವನ್ನ ಕೊಟ್ಟಿದೆ ಅನ್ನೋ ರೀತಿಯಲ್ಲಿ ನಡ್ಕೊಂಡಿದೆ. ಇದನ್ನ ಜಿಲ್ಲಾ ಬಿಜೆಪಿ ತೀವ್ರವಾದಂತ ರೀತಿಯಲ್ಲಿ ಖಂಡಿಸುತ್ತೆ. ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲರ ರಕ್ಷಣೆಯನ್ನ ನಾವು ಮಾಡ್ತಾ ಇದ್ವಿ. ಈಗ ಪೊಲೀಸ್ ಇಲಾಖೆ ಅದು ಯಾರಿಗೆ ರಕ್ಷಣೆಗೆ ನಿಂತಿದೆ, ಯಾರ ಅಣತಿ ಅಂತ ನಡ್ಕೋತಾ ಇದೆ ಅನ್ನೋದು ಜಗಜ್ಜಾಹೀರ ಆಗಿದೆ. ಪೊಲೀಸ್ ವ್ಯಾನಿನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹತ್ತಿ ಧ್ವಜವನ್ನ ಹಾರಿಸಿದ್ರು ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿ ಪೊಲೀಸ್ ಇಲಾಖೆ ಇದೆ. ಇದಕ್ಕೆ ಸಿಎಂ ಡಿ ಕೆ ಶಿವಕುಮಾರ್, ಹೋಮ್ ಮಿನಿಸ್ಟ್ರು, ಇವರೆಲ್ಲರ ಬೆಂಬಲ, ಇವರೆಲ್ಲರೂ ಪೊಲೀಸ್ ಇಲಾಖೆಗೆ ಮಾಡಿರುವಂತ ತಾಕೀತು ಎದ್ದು ಕಾಣಿಸ್ತಾ ಇದೆ. ಬಿಜೆಪಿ ಕಚೇರಿಯನ್ನ ಮುಚ್ಚಕ್ಕೆ ಇವತ್ತು ಬಂದಿದ್ದಾರೆ. ಪೊಲೀಸ್ ಇಲಾಖೆ ಇದಕ್ಕೆ ಬೆಂಬಲ ನಿಂತಿದೆ. ಯಾರು ಬಂದ್ರು ಬಿಜೆಪಿ ಕಚೇರಿಯನ್ನ ಮುಚ್ಚಕ್ ಆಗೋದಿಲ್ಲ. ಯಾರು ಮುಚ್ಚಕ್ ಬಂದ್ರು ಅವರನ್ನ ಪರ್ಮನೆಂಟ್ ಆಗಿ ಬಾಗ್ಲಾಕೋ ರೀತಿಯಲ್ಲಿ ನಾವು ಮುಂದಿನ ದಿನದಲ್ಲಿ ಹೋರಾಟವನ್ನು ರೂಪಿಸ್ತೇವೆ.